ನಾನು ಡಾಕ್ಟರ್ ಅನ್ನಪೂರ್ಣ ಹಿರೇಮಠ್ ಬೆಳಗಾವಿಯಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ನನ್ನದೊಂದು ಸಲಹೆ. ಅದೇನೆಂದ್ರೆ ಸಾಮಾನ್ಯವಾದಂಥದ್ದು, ನೀವೆಲ್ಲರೂ ಕೂಡ ಅಡಿಕ್ಟ್ ಆದಂಥ ಒಂದು ವಿಷಯ ಮೊಬೈಲ್ ಮೊಬೈಲ್ ಮೊಬೈಲ್. ಆ ಮೊಬೈಲ ಎಲ್ಲರಿಗೂ ಬೇಕನ, ನನ್ನ ಹಿಡ್ಕೊಂಡು ಎಲ್ಲರೂ ನಾವು ಮೊಬೈಲನ್ನು ಬಳಸ್ತೇವೆ. ಆದರೆ ಅದನ್ನು ಎಷ್ಟು ಬಳಸಬೇಕು, ಯಾವುದಕ್ಕೆ ಬಳಸಬೇಕು, ಯಾವ ರೀತಿ ಬಳಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡ್ರೆ ಭಾಳ ಚಲೋ ಅಂತ ನಾನು ಅನ್ಕೊಳ್ತೀನಿ. ಈಗಿನ ಎಲ್ಲ ಮಕ್ಕಳು ನೀವೆಲ್ಲರೂ ಏನು ಮಾಡಾಕ್ತೀರಿ ಅಂದ್ರೆ, ತಂದೆ ತಾಯಿ ಏನು ಮಾಡಬೇಕು, ಲಕ್ಷ ಲಕ್ಷ ಕೊಟ್ಟ ನಿಮ್ಮನ್ನು ಚಲೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು, ನನ್ನ ಮಕ್ಕಳು ಚಲೋ ಓದ್ಲಿ ಅಂಥೇಳಿ. ಅದೇ ರೀತಿ ಲಕ್ಷ ಲಕ್ಷ ಕೊಟ್ಟ ನಿಮ್ಮ ಮೊಬೈಲ್ ಕೊಡಿಸ್ಬೇಕು. ನೀವೇನು ಮಾಡತ್ತೀರಿ, ಆ ಮೊಬೈಲ್ ಎಲ್ಲರೂ ಏನು ಮಾಡತ್ತೀರಿ, ನೋಡ್ಕೊಂತ ಅದರಲ್ಲಿ ಟೈಮ್ ಪಾಸ್ ಮಾಡತ್ತೀರಿ. ಮೊಬೈಲ್ನಲ್ಲಿ ಎಷ್ಟು ಒಳ್ಳೆಯದೈತಿ, ಎಷ್ಟು ಕೆಟ್ಟದೈತಿ ಅನ್ನೋ ವಿಚಾರ ಇಲ್ಲ. ಯಾಕೆ ಗೊತ್ತಿಲ್ಲೋ, ಅದರೊಳಗಡೆ ಚಲೋದು ಐತಿ, ಕೆಟ್ಟದ್ದು ಐತಿ, ಎಲ್ಲನೂ ತುಂಬಿಟ್ಟಿದ್ದಾರೋ. ತುಂಬಿಟ್ಟಂಥ ಒಂದು ಗಡಿಗಿದ್ದಂಗದ ಆ ಮೊಬೈಲ್ನಲ್ಲಿದ್ದಂಥದ್ದು. ನೀವೆಲ್ಲರೂ ಏನು ಮಾಡತ್ತೀರಿ, ಆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರಿ. ಪ್ರತಿಯೊಬ್ಬರು ಅಭ್ಯಾಸ, ನಿಮ್ಮ ಮನೆ ಕೆಲಸ ಎಲ್ಲನೂ ಬಿಟ್ಟು ಆ ಮೊಬೈಲ್ನಾಗ ಲೀನ್ ಆಗತ್ತೀರಿ. ಅಂಥದ್ದು ಆ ಮೊಬೈಲ್ನಲ್ಲಿ ಏನಿಲ್ಲ. ಅದನ್ನು ಬಿಟ್ಟು ಈ ಪ್ರಪಂಚ ಭಾಳ ದೊಡ್ಡದೈತಿ. ಈ ಪ್ರಪಂಚದೊಳಗೆ ನಿಮ್ಗೆ ಸಾಕಷ್ಟು ವಿಷಯ ಐತಿ. ಆ ವಿಷಯದ ಕಡೆ ನಿಮ್ಮ ಗಮನ ಹರಿಸಾತಿಲ್ಲ. ಅದಕ್ಕೆ ನಿಮಗೇನು ಹೇಳತ್ತಾರು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಿಮ್ಮಲ್ಲಿ ಏನಿರಬೇಕು, ನಾನು ಏನಾದರೂ ಒಂದು ಸಾಧನೆ ಮಾಡ್ತೇನೆ ಅನ್ನುವಂಥ ಛಲ ಇರಬೇಕು. ನೀವು ಅದೆಲ್ಲ ಬಿಟ್ಟು ಏನು ಮಾಡತ್ತೀರಿ, ತಲೆಯನ್ನು ಎತ್ತಿ ನಡೆಯುವಂಥ ವ್ಯಕ್ತಿ ಆಗಬೇಕು ಅನ್ನೋದನ್ನು ಬಿಟ್ಟು ತಲೆಯನ್ನು ತಗ್ಗಿಸುವಂಥ ವ್ಯಕ್ತಿ ಆಗತ್ತೀರಿ. ಅದಕ್ಕೆ ಪ್ರತಿಯೊಬ್ಬರು ಏನು ಮಾಡಿರಿ, ಎಲ್ಲ ಚಟಗಳನ್ನು ಬಿಟ್ಟು, ಈ ಮೊಬೈಲ್ ಅನ್ನುವಂಥ ದುಷ್ಟ ಚಟವನ್ನು ಬಿಟ್ಟು ಅದು ಎಷ್ಟು ಬೇಕು ಅಷ್ಟು ಬಳಸಿ ನೀವೆಲ್ಲರೂ ಕೂಡ ಸದೃಢ ನಾಗರಿಕರಾಗಿರಿ ಅಂಥೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುವಂಥ ನಿಮ್ಮ ಅನ್ನಪೂರ್ಣ ಹಿರೇಮಠ್ ಇವಳ ಮಾತನ್ನು ಆಲಿಸ್ರಿ. ನೀವೆಲ್ಲರೂ ಕೂಡ ಒಂದಿಬ್ಬರಾದರೂ ನನ್ನ ಮಾತನ್ನು ಕೇಳಿದ್ರೆ ನನ್ನ ಮಾತು ಸಾರ್ಥಕ ಆಗ್ತೈತೆ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.